ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಕುಸಿತಕ್ಕೆ ಮುನ್ನ ಕಾಣುವ ಅಪಾಯದ 4 ಚಿಹ್ನೆಗಳು. ಇವತ್ತು ಮಾರ್ಕೆಟ್ ರ್ಯಾಲಿ ಆಯಿತು, ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗ್ತಾ ಇದೆ ಲಾಸ್ಟ್ 2 ವಾರದಿಂದ. ಹಾಗೂ ಸುಮಾರು ಚಾನೆಲ್ ಮೆಂಬರ್ಸು ಅಲ್ಲಿ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ರು ಯಾವಾಗ ಮಾರ್ಕೆಟ್ ಫಾಲ್ ಆಗುತ್ತೆ, ಯಾವಾಗ ಕರೆಕ್ಷನ್ ಆಗುತ್ತೆ ಅಂತ. ಹಾಗೂ ಇನ್ನೂ ಸುಮಾರು ಜನ ಬೇರೆ ಇನ್ವೆಸ್ಟರ್ಸು ಯಾವಾಗ ಅವ್ನು ದೊಡ್ಡ ಫಾಲ್ ಆಗ್ಬೋದಂತ ಅವರು ಭಯದಲ್ಲಿದ್ದಾರೆ. ಯಾಕಂದರೆ ಇಷ್ಟು ದಿನ ಮೇಲೆ ಹೋಗೋದು ಅಷ್ಟು ಕಾಮನ್ ಇಲ್ಲ. ಕ್ರ್ಯಾಶ್ ಆಗತ್ತಾ ಹಾಗೂ ಎಷ್ಟು ಕ್ರ್ಯಾಶ್ ಆಗತ್ತಾ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಎಲ್ಲ ರ್ಯಾಲಿ ಎಂಡ್ ಆಗಲೇಬೇಕು, ಹಾಗೂ ಅದಾದಮೇಲೆ ಸ್ವಲ್ಪ ಕರೆಕ್ಷನ್ ಆಗಬೇಕು, ಮತ್ತೆ ಇನ್ನೊಂದು ರ್ಯಾಲಿ ಆಗ್ಬೋದು. ಕೆಲವು ವಾರ್ನಿಂಗ್ ಸಿಗ್ನಲ್ಸು ಮಾರ್ಕೆಟ್ ಅಥವಾ ಎಕಾನಮಿ ಕೊಡ್ತಾ ಇರ್ತದೆ ಮಾರ್ಕೆಟ್ ಕರೆಕ್ಷನ್ ಆಗೋ ಮುನ್ನ. ಆ ವಾರ್ನಿಂಗ್ ಸಿಗ್ನಲ್ಸನ್ನು ಈಗ ಪಾಯಿಂಟ್ ಬೈ ಪಾಯಿಂಟ್ ಕವರ್ ಮಾಡ್ತೀನಿ. ಮೊದಲನೇ ಪಾಯಿಂಟು, ಎಕ್ಸ್ಟ್ರೀಮ್ ಆಪ್ಟಿಮಿಸಮ್ ಇನ್ ಇನ್ವೆಸ್ಟರ್ಸ್ ಮೈಂಡ್ಸ್. ಮಾರ್ಕೆಟು ತುಂಬ ಮೇಲೆ ಹೋಗಿರುವಾಗ ಎಲ್ಲರಿಗೂ ಒಂಥರ ಜೋಶ್ ಇರ್ತದೆ, ಇನ್ನೂ ಮೇಲೆ ಹೋಗುತ್ತೆ, ಇನ್ನೂ ಚೆನ್ನಾಗಿ ಮೇಲೆ ಹೋಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆವಾಗ ಇನ್ವೆಸ್ಟರ್ಸು ತುಂಬ ಬುಲ್ಲಿಶ್ ಆಗಿರ್ತಾರೆ, ಹಾಗೂ ಆ ಟೈಮಲ್ಲೇ ಮಾರ್ಕೆಟ್ ಕ್ರ್ಯಾಶ್ ಆಗೋದು. ಹಾಗೂ ಏನಾಗುತ್ತೆ ಅಂದರೆ ಈ ಬುಲ್ಲಿಶ್ ಫೇಸಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಾ ಹೋಗ್ತಾರೆ, ಆ್ಯಂಡ್ ಮತ್ತೆ ಯಾವುದೋ ನೆಗೆಟಿವ್ ನ್ಯೂಸ್ ಬಂದರೆ ಇಮಿಡಿಯೇಟ್ಲಿ ಪ್ಯಾನಿಕ್ ಆಗ್ತಾರೆ. ಯಾಕಂದರೆ ಆವಾಗ ಮಾರ್ಕೆಟ್ ಕೆಳಗೆ ಬೀಳೋ ಮುಂಚೆ ನಾವು ಸೇಲ್ ಮಾಡಬೇಕು ಅಂತ. ಹಾಗೂ ಇನ್ನೊಂದು ಏನು ಸೈನ್ ಇರ್ತದೆ ಅಂದರೆ ಮಾರ್ಕೆಟ್ ತುಂಬ ಮೇಲೆ ಹೋಗುವಾಗ ಆವಾಗ ನಮಗೆ ಕ್ವಶನ್ಸ್ ಬರುತ್ತೆ. ಬೇರೆ ಪ್ಲಾಟ್ಫಾರ್ಮ್ಸಲ್ಲೂ ಅಲ್ಲಿ ಇಲ್ಲಿ ಜನ ಹಾಕ್ತಿರ್ತಾರೆ, ನಾವು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗನ್ನು ಫುಲ್ ಟೈಮ್ ತೊಗೋಬೋದಾ, ನಮ್ಮ ಕೆಲಸ ಬಿಡ್ಬೋದಾ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ತುಂಬ ಪ್ರಾಫಿಟಬಲ್ ಇದೆ ಅಂತ. ಈ ಥರ ಬರುವಾಗ ಅದೊಂದು ಕ್ಲಿಯರ್ ಸೈನು ಎಲ್ಲ ಇನ್ವೆಸ್ಟರ್ಸು ತುಂಬ ಬುಲ್ಲಿಶ್ ಆಗಿದ್ದಾರೆ ಅಂತ. ಹಾಗೂ ತುಂಬ ಹೊಸ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟಿಗೆ ಜಾಯ್ನ್ ಆಗೋದು ಅದು ಒಂದು ಸಿಗ್ನಲ್ಲು, ತುಂಬ ಆಪ್ಟಿಮಿಸಮ್ ಇದೆ ಮಾರ್ಕೆಟಲ್ಲಿ ಅಂತ. ಮೊನ್ನೆ ನ್ಯೂಸ್ ಬಂದಿತ್ತು, ನ್ಯೂ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ಸು 19 ತಿಂಗಳದ್ದು ಹೈಗೆ ರೀಚ್ ಆಗಿದೆ. ಆಗಸ್ಟ್ 2023 31 ಲಕ್ಷ ಹೊಸ ಡಿಮ್ಯಾಟ್ ಅಕೌಂಟ್ಸ್ ಇಂಡಿಯಾದಲ್ಲಿ ಓಪನ್ ಆಗಿದೆ. ಇದು ಹೈಯೆಸ್ಟ್ ಲೆವೆಲ್ ಸಿನ್ಸ್ ಜಾನ್ವರಿ 2022. ಸೊ ನಿಮಗೆ ಕಾಣಿಸುತ್ತೆ ಎಷ್ಟು ಹೊಸ ಇನ್ವೆಸ್ಟರ್ಸ್ ಜಾಯ್ನ್ ಆಗಿರ್ತಾರೆ, ಎಷ್ಟು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅಂತ. ಆವಾಗ ಇದೊಂಥರ ಜಾಸ್ತಿ ಆಪ್ಟಿಮಿಸಮ್ ಆಗಿ ಮತ್ತೆ ಏನೋ ಒಂದು ನೆಗೆಟಿವ್ ನ್ಯೂಸ್ ಬರುವಾಗ ಬೀಳೋ ಚಾನ್ಸಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ತುಂಬ ರ್ಯಾಲಿ ಆಗಿದೆ. ಕೆಲವುದೆಲ್ಲ 50-60% ಒಂದು ತಿಂಗಳಲ್ಲಿ ಮೇಲಾಗಿದೆ. ಹಾಗೂ ವ್ಯಾಲ್ಯೂಯೇಷನ್ ತುಂಬ ಹೈ ಇರುವಾಗ ಫಾಲ್ ಆಗೋ ಚಾನ್ಸಸ್ ಅಥವಾ ಮಾರ್ಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 2, ಹ್ಯೂಜ್ ರಿಟರ್ನ್ಸ್ ಇನ್ ಫಂಡಮೆಂಟಲಿ ವೀಕ್ ಕಂಪ್ನೀಸ್. ಬುಲ್ ಮಾರ್ಕೆಟ್ ಪೀಕಲ್ಲಿರುವಾಗ ಅಥವಾ ಒಂದು ರ್ಯಾಲಿ ಪೀಕ್ ಇರುವಾಗ ಫಂಡಮೆಂಟಲಿ ವೀಕ್ ಕಂಪ್ನೀಸ್ ಇದ್ರೂ ಅದು ತುಂಬ ಚೆನ್ನಾಗಿ ರ್ಯಾಲಿ ಆಗ್ತಾ ಇರ್ತದೆ, ತುಂಬ ಒಳ್ಳೆ ಪ್ರಾಫಿಟ್ಸ್ ಇನ್ವೆಸ್ಟರ್ಸ್ ಕೊಡ್ತಾ ಇರ್ತದೆ. ಇದೊಂದು ಸೈನು ಓವರ್ ಕಾನ್ಫಿಡೆನ್ಸ್ ಇನ್ವೆಸ್ಟರ್ಸಿಗೆ. ಯಾವುದೇ ಸ್ಟಾಕ್ ತೊಗೊಂಡ್ರು ಮೇಲೆ ಹೋಗುತ್ತೆ, ತೊಗೊಂಡ್ಬಿಡ್ಬೋದು. ಸಣ್ಣ ಕಂಪ್ನಿ ಇದ್ದರೆ ಕಮ್ಮಿ ರೇಟಿಗೆ ತೊಗೋಬೋದು ಅಂತ ಒಂದು ಆಸೆಯಲ್ಲಿ ತೊಗೊಳ್ತಾರೆ. ಅದು ರಾಂಗ್ ಅಪ್ರೋಚು. ಆವಾಗ ಏನಾಗುತ್ತೆ, ಅಕಸ್ಮಾತ್ ಏನಾದರೂ ಮಾರ್ಕೆಟ್ ಬಿದ್ದರೆ ಆವಾಗ ಫಂಡಮೆಂಟಲಿ ವೀಕ್ ಕಂಪ್ನೀಸ್ ಬಿದ್ದು ಮತ್ತೆ ಯಾವತ್ತೂ ರಿಕವರ್ ಆಗದೆ ಇರ್ಬೋದು. ಆದರೆ ಇದು ಒಂದು ಸೈನು ಮಾರ್ಕೆಟ್ ಕ್ರ್ಯಾಶ್ ಆಗೋ ಮುಂಚೆ. ನೀವು ನೋಡಿರ್ಬೋದು, ಕೆಲವು ಸ್ಟಾಕ್ಸು 50-100% ಮೇಲೆ ಹೋಗಿದೆ 1-2 ತಿಂಗಳಲ್ಲಿ. ಹಾಗೂ ನ್ಯೂಸಲ್ಲೆಲ್ಲ ಈ ರಿಪೋರ್ಟ್ಸ್ ಬರ್ತಾ ಇದೆ. ಆ್ಯಕ್ಚುಲಿ 1 ತಿಂಗಳು 2 ತಿಂಗಳಲ್ಲಿ 50-100% ಮೇಲೆ ಹೋಗ್ಬೇಕನ್ನೋ ಶೇರು ಅಷ್ಟು ಲೆವೆಲಲ್ಲಿ ಯಾವ ಫಂಡಮೆಂಟಲ್ಸು ಇಂಪ್ರೂವ್ ಆಗಿರೋದಿಲ್ಲ. ಜಸ್ಟ್ ಮಾರ್ಕೆಟ್ ಸೆಂಟಿಮೆಂಟು ಮತ್ತು ಇನ್ವೆಸ್ಟರ್ಸ್ ಬೈಯಿಂಗಿಂದ ಮೇಲೆ ಹೋಗಿರ್ತದೆ. ಸೊ ಇದು ಅನ್ರೀಸನಬ್ಲಿ ಹೈ ಪ್ರೈಸಸ್ ಅಂತ ನಾವು ಕರಿಬೋದು. ಆವಾಗ ಮಾರ್ಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. 3ನೇ ಪಾಯಿಂಟು, ರೈಸಿಂಗ್ ಇನ್ಫ್ಲೇಷನ್. ಇನ್ಫ್ಲೇಷನ್ ತುಂಬ ಹೈ ಇರುವಾಗ ಆವಾಗಲೂ ಒಂದು ನೆಗೆಟಿವ್ ನ್ಯೂಸು ಸ್ಟಾಕ್ ಮಾರ್ಕೆಟಿಗೆ. ಯಾಕಂದರೆ ಇನ್ಫ್ಲೇಷನ್ ಹೈ ಇರುವಾಗ RBI ಮತ್ತು ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ಕಂಪ್ನಿದು ಪ್ರಾಫಿಟ್ಸು ಕಮ್ಮಿ ಆಗುತ್ತೆ. ಯಾಕಂದರೆ ಅವ್ರು ಏನು ಲೋನ್ ತೊಗೊಂಡಿರ್ತಾರೆ ಇಂಟ್ರೆಸ್ಟ್ ಜಾಸ್ತಿ ಕಟ್ಟಬೇಕಾಗುತ್ತೆ. ಅದರಿಂದ ಕಂಪ್ನಿ ಪ್ರಾಫಿಟ್ ಕಮ್ಮಿ ಆಗುವಾಗ ಮತ್ತೆ ಶೇರ್ ಮಾರ್ಕೆಟಲ್ಲಿ ಅವರ ಸ್ಟಾಕ್ ಪ್ರೈಸ್ ಕಮ್ಮಿ ಆಗಬೇಕು. ನಾನು ಇನ್ಫ್ಲೇಷನ್ ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸ್ದು ಡೇಟಾ ಹಾಕಿದ್ದೀನಿ ಮುಂದೆ. ನೀವು ನೋಡ್ಬೋದು, ಇನ್ಫ್ಲೇಷನ್ ಅಷ್ಟು ಜಾಸ್ತಿ ಇಲ್ಲ, 6.83% ಇದೆ ಆಗಸ್ಟ್ 2023. ಜುಲೈಯಲ್ಲಿ ಇನ್ನೂ ಜಾಸ್ತಿ ಇತ್ತು, 7.44%. ಆದರೆ ಕಮ್ಮಿನೂ ಇಲ್ಲ. ಸೊ ಒಂಥರ ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ, ಒಂಥರ ಹೈಯರ್ ಲೆವೆಲಲ್ಲಿ ಇದೆ. ಆದರೆ ತುಂಬ ಫಾಸ್ಟಾಗಿ ಇನ್ಫ್ಲೇಷನ್ ರೈಸ್ ಆಗ್ತಾ ಇಲ್ಲ. ಇದೊಂಥರ ಮ್ಯಾನೇಜಬಲ್ ಲೆವೆಲು, ಕಂಟ್ರೋಲ್ ಮಾಡೋ ಒಂದು ಲೆವೆಲಲ್ಲಿ ಇದೆ. ಸೊ RBI ಅನ್ನೆಸೆಸರಿ ಆಗಿ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡೋಕೆ ಹೋಗಲ್ಲ. ಯಾಕಂದರೆ ಇನ್ಫ್ಲೇಷನ್ ಅವರ ಹಿಡಿತದಲ್ಲಿದೆ. ಅಕಸ್ಮಾತ್ US ಥರ ತುಂಬ ಮೇಲೆ ಹೋಗ್ತಿದ್ರೆ ಆವಾಗ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಲೇಬೇಕಾಗತ್ತೆ, ಯಾವ ಚಾಯ್ಸ್ ಇರೋದಿಲ್ಲ. ಸೊ ಸದ್ಯಕ್ಕೆ ನೆಕ್ಸ್ಟ್ ಮಂತು ಅಕ್ಟೋಬರಲ್ಲಿ RBI ಮೀಟಿಂಗ್ ಆಗುವಾಗ ನೋಡಬೇಕಾಗತ್ತೆ, ಇಂಟ್ರೆಸ್ಟ್ ರೇಟ್ಸನ್ನು ಹಾಗೆ ಬಿಡ್ತಾರೆ ಅಥವಾ ಸ್ವಲ್ಪ ಲೈಟಾಗಿ ರೈಸ್ ಮಾಡ್ತಾರೆ ಅಂತ. ಈಗ 4ನೇ ವಾರ್ನಿಂಗ್ ಪಾಯಿಂಟು ಮಾರ್ಕೆಟ್ ಕ್ರ್ಯಾಶ್ ಆಗೋ ಮುಂಚೆ ಯಾವುದಂದರೆ ಕಾರ್ಪೊರೇಟ್ ಪ್ರಾಫಿಟ್ಸ್ ಸ್ಟ್ಯಾಗ್ನೇಟಿಂಗ್.
ಒನ್ ಆಫ್ ದ ರೀಸನ್ಸ್ ಯಾಕೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದರೆ, ಯಾಕಂದರೆ ಕಂಪ್ನಿದು ಪ್ರಾಫಿಟ್ಸ್ ಇಂಪ್ರೂವ್ ಆಗ್ತಾ ಇರಬೇಕು ಹಾಗೂ ಓವರ್ ಆಲ್ ಎಕಾನಮಿ ಇಂಪ್ರೂವ್ ಆಗ್ತಾ ಇರಬೇಕು. ಪ್ರಾಫಿಟ್ಸು ಜಾಸ್ತಿ ಆಗ್ತಾ ಇಲ್ಲ, ಇನ್ಫ್ಯಾಕ್ಟ್ ಕಮ್ಮಿ ಆಗ್ತಾ ಇರೋದು ಅಥವಾ ಒಂದೇ ಲೆವೆಲ್ ಇದ್ದರೆ ಆವಾಗ ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಆಗೋದು ಕಷ್ಟ ಆಗುತ್ತೆ. ಸದ್ಯಕ್ಕೆ ಕಂಪ್ನಿದು ಪ್ರಾಫಿಟ್ಸ್ ಎಲ್ಲ ಅಷ್ಟು ಲೆವೆಲಲ್ಲಿ ಏನು ಸ್ಟ್ಯಾಗ್ನೇಟ್ ಆಗ್ತಾ ಇಲ್ಲ, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ಇದೇನು ಒಂದು ಸದ್ಯಕ್ಕಿರೋ ಒಂದು ಸಿಚುವೇಶನ್ ಅಲ್ಲ. ಆದರೆ ಈ ಥರ ಆದರೆ ಆವಾಗ ವಾರ್ನಿಂಗ್ ಸಿಗ್ನಲ್ ಬಂತು ಅಂತ ಆಗುತ್ತೆ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರಲ್ಲಿ ಯಾವ ಥರ ರಿಸಲ್ಟ್ಸ್ ಬರುತ್ತೆ ಅಂತ ಇನ್ನೊಂದು ಕೆಲವು ವಾರದಲ್ಲಿ ಗೊತ್ತಾಗುತ್ತೆ. ಅಕ್ಟೋಬರ್ ಫಸ್ಟ್ ವೀಕ್ ಅಷ್ಟೊಳಗೆ ಸುಮಾರು ಕಂಪ್ನೀಸ್ ಅವರು ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಆವಾಗ ನೋಡಬೇಕಾಗತ್ತೆ ಹೇಗೆ ಅನಲಿಸ್ಟ್ ಪ್ರಕಾರ ಈ ರಿಸಲ್ಟ್ಸ್ ಬಂತು ಅಂತ. ಅಕಸ್ಮಾತ್ ತುಂಬ ಚೆನ್ನಾಗಿದ್ರೆ ಮಾರ್ಕೆಟ್ ರ್ಯಾಲಿ ಆಗೋ ಚಾನ್ಸಸ್ ಇದೆ, ಇಲ್ಲ ಅಂದರೆ ಮಾರ್ಕೆಟ್ ಬೀಳೋ ಚಾನ್ಸಸ್ ಇರ್ತದೆ. ಈ 4 ಪಾಯಿಂಟ್ ಏನು ಕವರ್ ಮಾಡಿದ್ದೀನಿ, ಎಲ್ಲ ಪಾಯಿಂಟ್ ಸ್ಯಾಟಿಸ್ಫೈ ಆಗ್ಬೇಕಂತ ಏನಿಲ್ಲ. ಮಾರ್ಕೆಟ್ ಕ್ರ್ಯಾಶ್ ಆಗಬೇಕಂದ್ರೆ, ಮಾರ್ಕೆಟ್ ಬೀಳ್ಬೇಕಂದ್ರೆ 1-2 ಪಾಯಿಂಟ್ ಸ್ಯಾಟಿಸ್ಫೈ ಆದರೂ ಆ್ಯಕ್ಚುಲಿ ಮಾರ್ಕೆಟ್ ಬೀಳ್ಬೋದು. ನಾನು ಒಂದು ಟೇಬಲ್ ಹಾಕಿದ್ದೀನಿ, ಒಂದು ಸಮರಿ ಹಾಕಿದ್ದೀನಿ, ಸದ್ಯಕ್ಕೆ ಇರೋ ಸ್ಟೇಟಸ್ಸು ಈ 4 ಪ್ಯಾರಾಮೀಟರ್ಸ್ ಯಾವ ಥರ ಇದೆ ಅಂತ. ಮೊದಲನೇದು ಎಕ್ಸ್ಟ್ರೀಮ್ ಆಪ್ಟಿಮಿಸಮ್ ಇನ್ ಇನ್ವೆಸ್ಟರ್ಸ್ ಮೈಂಡ್, ಅಂದರೆ ತುಂಬ ಜೋಶು, ತುಂಬ ಬುಲ್ಲಿಶ್ ಇನ್ವೆಸ್ಟರ್ಸ್ ಅಂದರೆ ಹೌದು, ಸದ್ಯಕ್ಕೆ ಇನ್ವೆಸ್ಟರ್ಸು ಆ ಥರ ಕಾಣ್ತಾ ಇದ್ದಾರೆ, ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಸೆಕೆಂಡು ಹ್ಯೂಜ್ ರಿಟರ್ನ್ಸ್ ಫಂಡಮೆಂಟಲಿ ವೀಕ್ ಸ್ಟಾಕ್ಸು, ಇದು ಕರೆಕ್ಟು. ಯಾವುದ್ಯಾವುದೋ ಕಂಪ್ನಿ, ತುಂಬ ಸಣ್ಣ ಕಂಪ್ನಿ, ಅಷ್ಟು ಪ್ರಾಫಿಟ್ ಮಾಡದೇ ಇರೋ ಕಂಪ್ನಿನೂ ತುಂಬ ಚೆನ್ನಾಗಿ ರ್ಯಾಲಿ ಆಗಿದೆ ಲಾಸ್ಟ್ 1-2 ತಿಂಗಳಲ್ಲಿ. ಮೂರನೇ ಪಾಯಿಂಟು ರೈಸಿಂಗ್ ಇನ್ಫ್ಲೇಷನ್ ಹೈ ಇರ್ಬೋದು, ಆದರೆ ತುಂಬ ಜಾಸ್ತಿ ಮೇಲೋಗಿಲ್ಲ ಹಾಗೂ ತುಂಬ ಫಾಸ್ಟಾಗೂ ರೈಸ್ ಆಗ್ತಾ ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಸ್ಟೇಟಸ್ಸು ನೋ ಅಂತ ಬರೆದಿದ್ದೀನಿ. ಮತ್ತು ಕಾರ್ಪೊರೇಟ್ ಪ್ರಾಫಿಟ್ ಸ್ಟ್ಯಾಗ್ನೇಟಿಂಗು, ಇದರಲ್ಲಿ ಪ್ರಾಫಿಟ್ಸು ಆ್ಯಕ್ಚುಲಿ ಫ್ಲ್ಯಾಟ್ ಆಗಿದ್ದು ಅಥವಾ ಬೀಳ್ತಾ ಇದ್ರೆ ಮಾತ್ರ ಅದು ಸ್ಯಾಟಿಸ್ಫೈ ಆಗುತ್ತೆ. ಸದ್ಯಕ್ಕೆ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ, ಎಕಾನಮಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಹಾಗೂ ಕಂಪ್ನೀಸು ಚೆನ್ನಾಗಿ ಪ್ರಾಫಿಟ್ ಗ್ರೋತ್ ತೋರಿಸ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟು ಆ್ಯಕ್ಚುಲಿ ಸ್ಟೇಟಸ್ಸು ನೋ ಅಂತಿದೆ. ಸೊ ಈ 4 ಪಾಯಿಂಟಲ್ಲಿ 2 ಪಾಯಿಂಟು ಎಸ್ ಅಂತ ಹೇಳ್ತಾ ಇದೆ, ಮಾರ್ಕೆಟ್ ಕ್ರ್ಯಾಶ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಆದರೆ ಇನ್ನೂ 2 ಪಾಯಿಂಟು ನೋ ಅಂತ ಹೇಳ್ತಾ ಇದೆ. ಸೊ ನೋಡಬೇಕಾಗತ್ತೆ ಏನಾಗುತ್ತೆ ರ್ಯಾಲಿ ಇಲ್ಲ ಅಂತ. ಆದರೆ ರ್ಯಾಲಿ ಒಂದು ದಿವಸ ಎಂಡ್ ಆಗಲೇಬೇಕು, ಅದು ನಾಳೆನಾ ಅಥವಾ ಇನ್ನೂ 10 ದಿವಸನಾ ಅಥವಾ ಇನ್ನೂ 1 ತಿಂಗಳ ಅಂತ ಯಾರಿಗೂ ಗೊತ್ತಿಲ್ಲ, ನೋಡಬೇಕಾಗತ್ತೆ. ಎನಿವೇ ಮಾರ್ಕೆಟ್ ಬಿದ್ದರೆ ನಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಎಲ್ಲರಿಗೂ ಬೆನಿಫಿಟ್ ತೊಗೋಬೋದು. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಆವಾಗೇನೋ ತುಂಬ ಬಿದ್ದರೆ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡಿ ಮಾರ್ಕೆಟಿಂದ ಹೊರಗೆ ಬರ್ಬೋದು. ಆದರೆ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಒಂದು ನೆಗೆಟಿವ್ ಅಲ್ಲ, ಒಂದು ಪಾಸಿಟಿವ್ ಆಗಿ ನೀವು ಯಾವಾಗಲೂ ತೊಗೋಬೇಕು, ಯಾಕಂದರೆ ಅದೊಂದು ಆಪರ್ಚುನಿಟಿ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಪ್ರಕಾರ ಮೇನ್ ರೀಸನ್ ಏನು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಎಲ್ಲ ಹೈ ಡಿವಿಡೆಂಡ್ಸ್ ಕೊಡ್ತಾರೆ ಕಂಪೇರ್ ಟು ಪ್ರೈವೇಟ್ ಕಂಪ್ನೀಸ್? ಆಪ್ಷನ್ ನಂಬರ್ 1 ಹೈಯರ್ ಪ್ರಾಫಿಟ್ಸ್ ಬರುತ್ತೆ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗೆ, ಅದಕ್ಕೋಸ್ಕರನೇ ಅವ್ರು ಹೈ ಡಿವಿಡೆಂಡ್ ಕೊಡ್ತಾರೆ. ಪಾಯಿಂಟ್ ನಂಬರ್ 2, ಡಿವಿಡೆಂಡು ಯಾಕೆ ಜಾಸ್ತಿ ಕೊಡ್ತಾರೆ ಅಂದರೆ ಗೌರ್ಮೆಂಟಿಗೆ ಜಾಸ್ತಿ ದುಡ್ಡು ಬೇಕಾಗುತ್ತೆ. ಮೂರನೇದು PSU, ಅವರು ಯಾವಾಗಲೂ ಡಿವಿಡೆಂಡ್ ಮೇಲೆ ಫೋಕಸ್ ಮಾಡ್ತಾರೆ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮೇಲೆ ಫೋಕಸ್ ಮಾಡಲ್ಲ ಅಂತ. ಹಾಗೂ 4ನೇದು ಈ ಯಾವ ಪಾಯಿಂಟು ಕರೆಕ್ಟ್ ಇಲ್ಲ ಅಂತ. ನೀವು ನಿಮ್ಮ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೂ ಅದರ ಮೇಲೆ ಬೇಕಾದರೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ನೀವು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.